ಯಾರು ಫೋನ್ ಮಾಡಿದ್ದು ಸೊಮ್ಮೆ? ಆ ಪಾಟಿ ಹೆಂಗೆ ಮಾತಾಡ್ತಿದ್ದೆ ಸಿಟ್ನಾಗೆ? ಯಾರು ಮಾಡಿದ್ದು? ಇನ್ಯಾರತ್ತೆ ಅವಳು ಫೋನ್ ಮಾಡಿದ್ಲು. ಆ ಜೀವಿತ ಅನ್ನೋಳು ನಿನ್ನ ಮಗ ಏನೋ ಇನ್ನೊಂದು ಮದುವೆ ಆಗ್ತೀನಿ ಅಂತ ಬಂದು ಜಗಳ ಮಾಡ್ತಾನೆ. ಅವನಿಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ. ಅವನ ಮಕ್ಕೆ ಇನ್ಯಾವಳು ಮದುವೆ ಆಗ್ತಾಳೆ? ಇನ್ನೆಲ್ಲಿ? ನಾನು ಮದುವೆ ಆಗಿರೋದೇ ಹೆಚ್ಚು ಅಂದಮೇಲೆ ಅವನು ಇನ್ನೆಲ್ಲಿ ಮದುವೆ ಆಗ್ತಾನೆ? ಹಂಗೆ ಹಿಂಗೆ ಅಂತ ಯಪ್ಪ ಇಲ್ಲೋಡೋ ಮಾತಾಡಿದ್ಲು ಅಂತಂದ್ರೆ ನನ್ನ ಮಗನ ಎಂತೆಂಥ ಮಾತು ಮಾತಾಡಿದ್ಲತ್ತೆ. ಹಂಗೇನೆ ಹಾಗೇನ ಗ್ರಾಚಾರ ಏನಿಲ್ಲ ನೋಡಿ. ಸುಮ್ಮನೆ ಮರ್ಯಾದೆ ತೆಗಿಸ್ಕೋಬೇಡ. ಇಂಥ ಸಮಯದಾಗೆ ನೀನು ಇಂಥವೆಲ್ಲನ ಮಾಡಬೇಡ, ಸುಮ್ಮನೆ ಇರೋದು ಕಲಿ ಅಂತ ಹೇಳು ಅಷ್ಟೇನೆ. ನೀವೆಲ್ಲ ಮಾಡಿದ್ವಿ ಅಂದ್ರೆ ಸರಿ ಹೋಗಲ್ಲ ಕಣಮ್ಮ. ನೀನು ಗೀತಾಡೋದೆಲ್ಲ ಬಿಟ್ಬಿಡ್ಬೇಕು ನಮ್ಮ ತಾಗೆ. ಸುಮ್ಮನಿರು, ಯಾಕೆ ಮಾತಾಡೋದು ನೀನು ಅಂತ ಕೇಳ್ಬೇಕಾಗಿತ್ತು. ನೀನು ಕೇಳಿದ್ಕೆ ಏನಂತಾಳೆ? ನೀನು ನಿನ್ನ ಹೆಂಗೆ ಹುಟ್ಟಿಸ್ಕೊಂಡಿದ್ದೆ ಅಂತ ಕೇಳ್ತಾಳಲ್ಲ. ಅವಳ ಎಂಥ ಮಾತಾಡ್ತಾಳತ್ತೆ ಅವಳು. ಇಲ್ಲ, ಅವಳು ಹಿಂಗಂದಿರೋ ಮಾತಿಗೆ ನಾನು ಮನಸ್ಸಿನಾಗ ಇಕ್ಕೊಂಡಿರ್ತೀನಿ, ಮಾಡ್ತೀನಿ ನೋಡು ಅವಳಿಗೆ. ಹಿಂಗೊಂದವಳು ಅಂದ್ರೆ ನಾನು ಅವ್ನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಹುಡುಕಿ, ನಾನು ಬಿಡಲ್ಲ, ಮಾಡ್ತೀನಿ ನಾನು. ಅಲ್ಲ, ಹೆಂಗೆ ಹುಟ್ಟಿಸ್ಕೊಂಡಿದ್ದೆ ಅಂತ ಕೇಳ್ತಾಳಲ್ಲ ಅವಳು. ಹೆಂಗೆ ಹುಟ್ಟಿದ್ನ ಏನೋ, ನೀನು ಹೆಂಗೆ ಹುಟ್ಟಿಸ್ಕೊಂಡಿದ್ದ ಏನೋ ಅಂತಾಳಲ್ಲ. ಎಂತೆಂಥ ಮಾತಾಡೋದು ಗೊತ್ತೇನತ್ತೆ ಫೋನ್ ಮಾಡಿ? ನೋಡಮ್ಮ, ಸರಿಯಾಗಿ ಹೋಗಿ ಅವಳಿಗೆ ಹೋಗೋದು ಬತ್ತೀನಿ ತಾಡಿ. ಅಲ್ಲ ನೋಡಿ, ಹಿಂಗೆ ಮಾತಾಡೋದು. ನೀನು ಹೆಂಗೆ ಹುಟ್ಟಿದ್ದೆ ಅಂತ ಕೇಳಬೇಕಾಗಿತ್ತು. ಹೆಂಗೆ ಮಾತಾಡ್ತಾಳತ್ತೆ ಅಪ್ಪ. ನಾನು ಅಂತ ಮಾತಂಬಲಿಲ್ಲ. ನಿನ್ನ ಹೆಂಗೆ ಹುಟ್ಟಿಸ್ಕೊಂಡೆ ಅಪ್ಪ, ನನಗೆ ಕೇಳೋಕ್ಕಾಗಲಿಲ್ಲ. ನನಗೆ ಒಂಥರ ಅನ್ನಿಸ್ಬಿಡ್ತು. ನಾನೇ ಅದೇ ಕಟ್ ಮಾಡಿ ಸುಮ್ಮನಾಗ್ಬಿಟ್ಟೆ. ಇಲ್ಲ, ಮನಸ್ಸಿನಾಗ ಇಕ್ಕೊಂಡಿದ್ದೀನಿ ನಾನು. ನನ್ನ ಮಗ್ಗಿ ನಾನು ಮದುವೆ ಮಾಡ್ತೀನಿ ಕಣತ್ತೆ. ಅವಳು ಹಿಂಗೆ ಅಂದವಳೆ, ಅವಳ ಕಣ್ಣೆದ್ರಿಗೆ ಮಾಡಿ ತೋರಿಸ್ತೀನಿ ನೋಡು. ಅಲ್ಲ ನೋಡು, ಅವಳಿಗೆ ಇಂಥ ಮಾತು ಅಂಬೋದಕ್ಕೆ ಅವಳಿಗೆ ಮನಸ್ಸಾದ್ರೆ ಹೆಂಗೆ ಬರುತ್ತೆ? ನಾನು ಇಂಥ ಮಾತಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಅವಳಿಗೆ ಗೊತ್ತಾಗಲ್ವೇ? ಹಾಂ, ಇಂಥವೇನತ್ತೆ ಮಾತಾಡೋದು? ಯಾರೇ ಆಗಲಿ ಅಂತ ಮಾತಾಡಬಾರ್ದು. ಅದೆಲ್ಲ ಅವೆಲ್ಲ ಅಂಥ ಮಾತುಗಳು ಮಾತ್ರ ಯಾರಿಗೂ ಆಡಬಾರ್ದು ಕಣತ್ತೆ. ನನಗೆ ಮದುವೆನೇ ಆಗ್ತಿರ್ಲಿಲ್ಲಮ್ಮ. ಅಲ್ಲೇ ಫಸ್ಟ್ನೇ ದಿನ ಸತಿ ಹುಡುಕಿದ್ವಿ, ಸಿಗಲ್ಲ ಹೆಣ್ಣೆಲ್ಲಿ. ಇನ್ನೊಂದು ಮದುವೆ ಇನ್ನೆಲ್ಲಿ ಮಾಡ್ತೀಯಮ್ಮ? ಅಷ್ಟೇನೆ. ಅವ್ನಿಗೆ ಹಿಂಗೆ ಕುಡ್ದು ಓಡಾಡ, ಅವ್ನಿಗೆ ಯಾರು ಕೊಡ್ತಾರೆ ಹೇಳು ಸಮಯ? ಯಾರು ಕೊಡಲ್ಲ ಕಣಮ್ಮ. ಅವೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬಿಡ, ಸುಮ್ಕಿರು. ಸುಮ್ಕಿರಮ್ಮ, ನೀನು ಹಂಗೆಲ್ಲ ಮಾತಾಡಬೇಡ. ನನ್ನ ಮಗನ ಬಗ್ಗೆ ನೀನು ಎಷ್ಟಾಗಿರ್ಬೇಕು ಅಷ್ಟಾಗಿರೋ. ಸುಮ್ಮನೆ ಮಾತಾಡಬೇಡ. ನನ್ನ ಮದುವೆ ಆಗ್ತೀನಿ ಅಂತಾನೆ. ನನ್ನ ಮಕ್ಕೆ ಯಾರು ಕೊಡ್ತಾರೆ? ನನ್ನ ಮಗುಗೆ ಅಂತ ನಿಂತಾನು ಯಪ್ಪ ಕುಡುಕ ನನ್ನ ಮಗನೇ ಕುಡುಕ. ನಾನು ಹಿಂಗೆ ಮಾತಾಡ್ಬೋದೆ ಅವನು ಬಂದು? ನಿನ್ನ ಮಗ ಅಂತ ನಿಂತಾನಂತ ಬಾಯಿಗೆ ಬಂದಂಗೆ ಮಾತಾಡಿಳು. ಯಮ್ಮ ದೇವ್ರೆ, ನನಗೆ ಅನ್ನಿಸ್ಕೊಂಬಕ್ಕಾಗಲಿಲ್ಲ. ಏನೋ ಕೇಡ್ಗಾಲಕ್ಕೆ ಆಡುತ್ತೆ ಹೇಳೋದು. ಅದು ಇಂಥ ಸಮಯದಾಗ ಹಂಗಿರ್ಬೇಕು. ಅದು ಏನೋ ಕೇಡ್ಗಾಲಕ್ಕೆ ಆಗೋದು ಆಡುತ್ತೆ. ಕೇಡ್ಗಾಲಕ್ಕೆ ನಾಯಿ ಮಟ್ಟೆ ಇತ್ತು ಅಂತಾರಲ್ಲ, ಆಗ ಹಂಗೆ ಇದು ಕೇಡ್ಗಾಲ ಅದ್ಗೈತೆ. ಅದಕ್ಕೆ ಹಿಂಗೆ ಆಡುತ್ತೆ ಬಿಡು. ಏನಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ನಾನು ಇನ್ನೊಂದು ಹೆಣ್ಣು ಸಿಕ್ಕಿದ್ರೆ ನನ್ನ ಮಗ ಖಂಡಿತ ಮಾಡ್ತೀನಿ. ಆ ತಾತನ ಸೋಲು ಇರಲೇಳು. ಅವ್ರ ತಾತನ ಸೋಲು ಅವನಿಗೂ. ನಾನೇ ಸುಮ್ಮನೆ ಇರಲ್ಲ. ನನ್ನ ಮಗ್ಗೆ ನಾನು ಹೆಣ್ಣು ಸಿಕ್ಕಿಬಿಟ್ರೆ ಮಾಡ್ತೀನಿ. ಅವನಿಗೆ ಇನ್ನೊಂದು ಮದುವೆ ಆಗಿ ನೋಡಲಿ. ಅವ್ನು ಗಂಡಸಾಗಿದ್ರಿ, ಅವನ ಯೋಗ್ಯತೆಗಾನು ನನ್ನೊಬ್ಳನ್ನೇ ಸಾಕ ಯೋಗ್ಯತೆ ಇಲ್ಲ, ಇನ್ನೊಬ್ಳನ್ನ ನಿನ್ನೆಲ್ಲಿ ಮದುವೆ ಆಗ್ತಾನೆ. ನಾನು ನೋಡ್ಕೊಂಡಿದ್ದೆ ಈ ಪಾರ್ಟಿ ಅಂತ ಮಾತಾಡೋದ್ಲು. ಇವನಂಗೆ ಮಾಡಬಾರ್ದು, ಕುಡಿಯೋದು ಬಿಡಬೇಕು. ಇವೊಂದು ತಪ್ಪೇನೆ. ಇವತ್ತು ನನ್ನ ಮಗ ಅಂತ ನಾನೇನು ಹೊಟ್ಟೆ ಕಿಕ್ಕವಲ್ಲ. ಆದರೆ ಅವಳು ಒಂದು ಮಾತು ಅನ್ಬಾರ್ದಾಗಿತ್ತು. ನೀನು ಹೆಂಗೆ ಹುಟ್ಟಿಸ್ಕೊಂಡಿದ್ದೆ ಅಂತ ಒಂದು ಮಾತು ಅನ್ಬಾರ್ದಾಗಿತ್ತು. ಮತ್ತೆ ಆ ಮಾತು ಅವಳು ಆಡಬಾರ್ದಾಗಿತ್ತು. ನನಗೆ ಮಾತಾಡಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ. ನನಗೆ ಮಾತಾಡ್ಬೋದಾ ಅಂತೇಳಿ ಅವಳು ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾಯ್ತು. ಯೋಚನೆ ಮಾಡಿ ಮಾತಾಡ್ಬೇಕಾಯ್ತು ಆ ಮಾತುಗಳೆಲ್ಲ ಅವಳು. ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತೇನತ್ತೆ? ಸಖತ್ತು ಹೊಟ್ಟೆ ಉರಿತೈತೆ ಆ ಮಾತಾಡಿರೋದು ಕವಳು. ನನಗೆ ಎಷ್ಟು ಬೇಜಾರಾಯಿತು. ಯಾರಿಗೆ ಆಗಲಿ ಅಂತ ಮಾತಂದರೆ ಹೆಂಗಾಗುತ್ತೆ ಗೊತ್ತೇ? ಬಿಡತ್ತ ಹೋಗಿ, ಅದಕ್ಕೆ ತಿಳುವಳಿಕಿಲ್ಲ ಮಾತಾಡುತ್ತೆ. ಮತ್ತೆ ತಿಳುವಳಿಕೆನೆಲ್ಲ ಐತೆ ಅವಳಿಗೆ, ಜ್ಞಾನ. ಹಂಗೆ ಮಾತಾಡ್ತಾಳೆ ಅಷ್ಟೇನೆ. ಅವಳಿಗೆ ತಿಳುವಳಿಕೆ ಇಲ್ಲ ಅಂತಂದರೆ ಯಾರನ್ನ ನಗ್ತಾರತ್ತೆ. ಏನು ಮಾಡೋದಮ್ಮ, ಅವಳಿಗೆ ಅರ್ಥ ಆಗ್ಬೇಕಾಯ್ತು. ನಾನು ಹಂಗೆ ಮಾತಾಡ್ಬೋದಾ? ಅವಳು ಬೇರೆ ಯಾರು ಅಲ್ಲ, ನಮ್ಮ ಅತ್ತೇನೆ, ನನ್ನ ಗಂಡ. ಹಂಗೆ ಮಾತಾಡಿದ್ರೆ ನಾನು ಹೆಂಗೆ ಅಂತೇಳಿ ಅವಳು ಅರ್ಥ ಮಾಡ್ಕೋಬೇಕಾಗಿತ್ತು. ನೋಡೊಂದು ಈಟು ಅರ್ಥ ಮಾಡ್ಕೊಂಬ್ಲಿಲ್ವಲ್ಲ ಅಂಬೋದು ನನಗೆ ಅದೇ ಸಿಟ್ಟು. ಬಿಡತ್ತ, ಬಿಟ್ಟಾಕಿ ಕೆಲಸ ನೋಡ್ಕೆ ಸಮಯ. ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅವಳು ಹಂಗೆ ಮತ್ತೆ ನಮ್ಮ ಮನೆಗೆ ಹೊಂದ್ಕೆಮ್ಮ ಅಂತಾಳಲ್ಲ. ಅವಳು ಹೊಂದ್ಕೆಮ್ಮಲ್ಲ, ಅವಳು ನಮ್ಮ ಮನೆಗೆ ತಿಳ್ದಳಾಗಿದ್ರೆ ಹಂಗೆ ಮಾತಾಡೋದೆ. ತಿಳುವಳಿಕೆ ಕಮ್ಮಿ ಅದಕ್ಕೆ. ಸುಮ್ಮನೆ ಬರೇ ಬಿಡಕ್ಕೆ ಕೊಡುತ್ತೆ. ತಿಳುವಳಿಕೆ ಇರೋರಾಗಿ ಹಂಗೆ ಮಾತಾಡ್ತಿರ್ಲಿಲ್ಲ. ತಿಳುವಳಿಕೆ ಎಲ್ಲ ಐತೆ ಅಂತ ದೌಲತ್ ಅಷ್ಟೇ ಅವಳಿಗೆ. ದೌಲತ್ ಇರೋದ್ರಿಂದ ಹಂಗೆ ಮಾತಾಡ್ತಾಳೆ. ಮಾಮ ಮಂತಕ್ಕೆ ಹೋಗಿ ಬರಂಗಿದ್ರೆ ಬರೋಗು. ಇಲ್ಲಪ್ಪ, ನಾನು ಹಿಂಗೆ ಹೊರಟದೆ. ಯಾರು ಮನೆಯಿಲ್ಲ ಏನಿಲ್ಲ. ನಾನೇನೋ ನೀನು ಕರ್ಕೊಂಬಂದಿದ್ದಕ್ಕೆ ಇಲ್ಲಿ ಬಂದಿದ್ದ ಅಷ್ಟೇನೆ. ನಾವು ಅಲ್ಲಿಗೆ ಹೋಗಲ್ಲ ಕಣಪ್ಪ. ಲವ ಅವನು ಅಲ್ಲಿಗೆ ಹೋಗಲ್ಲ. ಅಲ್ಲೇನೆ ಮನೆ ಬಿಟ್ಟು ಬಂದಾಗಿಂದಲೂ ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದಾನಲ್ಲ. ಅಲ್ಲೇ ಎಲ್ಲೂ ಹೋಗಲ್ಲ ಕಣಪ್ಪ ಅವ್ರ ಮನೆಗೆ. ಹಂಗಾರೆ ಹೋಗಿಲ್ಲ ಏನಪ್ಪ? ನಿಮ್ಮ ಅಮ್ಮ ಏನೋ ನಿನ್ನ ಹೆಣ್ತಿನೋ ನಿನ್ನ ಮಗನೋ ಎಲ್ಲರನ್ನೂ ಮಾತಾಡ್ಸಕ್ಕೆ. ಇಲ್ಲ ನಾನಿಲ್ಲ ಅಂದರೆ ಅವರಿಗೆ ಜವಾಬ್ದಾರಿ ಬರಲಿ ಅಂತಗ ಯೋಟನ ದುಡಿಲಿ ಉಳಿತಿರ್ಲಿಲ್ಲ. ಈಗ ಹೆಂಗ ಊಟ ದುಡ್ಡು ಮಾಡ್ಕೊಂಡಿದ್ನಿ. ಹೋಗಿ ಅಲ್ಲಿರತ್ತತ್ ಓಟು ಸಮಸ್ಯಲ್ಲ.
ಮತ್ತು ನೀರನ್ನ ಒಯ್ಕೆ ಹೋಗು ಬಟ್ಟೆ ಅದಾವ ಇಲ್ಲೇ ಇಕ್ಕೆಮಂತಿ ನೀರು ಕಾದೇವಿ ಕಾದೇವೇನಜ್ಜಿ ನೀರು ಅದೇ ಅಪ್ಪ ಒಯ್ಕೆಂಬ್ಲೇಳು ಹೋಗಿ ಕಾದೆ ಹೋಗಿ ಒಯ್ಕೆ ಹೋಗಿ ಸುಡ್ಸುಡ ಒಂದು ದಿವಸ ಒಯ್ಕೊಂಡು ಮುದ್ದೆ ಉಂಡು ಹೋಗಿ ಬಂತು ಅಲ್ಲಿ ದಿನ ಹೋಟ್ಲು ತಿಂದು ಹೋಗು ಶಣ ಮಾಡ್ಕೊಂಡಿದ್ದು ಹೋಗಿ ಬಂತಿ ನೀರು ಒಯ್ಕೆ ಹೋಗೋ ಗಂಡೆ ಒಲೆ ಕಾಯಿಸಿದ್ನಿ ಅಲ್ಲೂ ಒಯ್ಕೆ ಮತ್ತೆ ಏನೇಂತಂದ್ರು ಮನೆ ನೀರು ಮನೆ ಊಟ ಸಿಕ್ಕಂಗಾಗಲ್ಲ ಹೋಗಿ ಮಾಮ ಉಳ್ಳ ಬಂದಿದ್ಯಾ ನೀರು ಒಯ್ಕೆ ಹೋಗಾನ ಹೋಗು ಇನ್ನು ಚೆನ್ನಾಗಿ ಬಿಟ್ಟು ತೀರ ಉಳ್ಕೊಂಡು ಬೈಗಿಂದಂಗೆ ಹೋಗಕ್ಕಾವ್ತ 5:15 ಹಂಗೆ ಹೋಗೋಣ ಹೋಗು ನೀರು ಒಯ್ಕೆ ಹೋಗು ಮಗಳ ಸುಂದರಣ್ಣ ಬಂದೈತೆ ಬಂದಮ್ಮ ಇವತ್ತು ಲಾವ ಕರ್ಕೊಂಬಂದ ಬಾರ್ಮಮ್ಮ ಹೋಗಿ ಬರೋಣ ಅಂತೇಳಿ ಗಾಡಿ ಕುಂಡ್ರಿಸ್ಕೊಂಬಂದ ಅದಕ್ಕೆ ಬಂದಮ್ಮ ಅದಕ್ಕೆ ನೀರು ಒಯ್ಕೆ ಹೋಗೋಂತಾರೆ ಒಯ್ಕೆ ಮನ ಬೇಡವೋ ಅನ್ನಿಸ್ತೈತಿ ಕಣಿ ಕೇಳಲ್ಲ ಕಣಿ ಕೇಳ್ಕೊಂಬಂದು ಒಯ್ಕೆ ಸುಮ್ಮನೆ ಹೋಗಿ ಎದ್ದು ಹೋಗಿ ಒಯ್ಕೆ ಮನಂಬಲ್ಲ ಹೋಗಿ ನೀರು ಕಾದೇವೆ ನಿಮ್ಮ ಹತ್ತು ನೀರು ಕಾಯ್ಸಾಳೆ ಒಯ್ಕೆ ಹೋಗಿ ಬೆನ್ನು ಜೊತೆ ತಳ್ತೀರಾನ ನಿಮ್ಮ ಮಾತು ನೋಡಿ ಹೆಂಗೆ ಹೇಳುತ್ತೆ ಆಯ್ತು ಬೆನ್ನು ತಿದ್ದಾಳು ಹೋಗು ಅಂತೈತೆ ಅಲ್ಲ ನೋಡು ಹ್ಞೂ ಮತ್ತೆ ಅತ್ತೆ ಬೇಕಲ್ಲ ಅದಕ್ಕೆ ಚೆನ್ನಾಗಿ ಉಜ್ಜುತ್ತೀಯ ಬೆನ್ನ ಅಂತ ಹೇಳ್ತೈತೆ ಮಾಮ ಹೋಗು ಚೆನ್ನಾಗಿ ಕುದ್ದುತ್ತಾಳೆ ಕಣಪ್ಪ ತಿರ್ಗಾ ಕಡಿಬಾರ್ದು ಒಂದು ಇಟ್ಟು ಬೆನ್ನು ಚೆನ್ನಾಗಿ ಕುದ್ದುತ್ತಾಳೆ ನಿಮ್ಮ ಅತ್ತೆ ಉಜ್ಜಿಸ್ಕೊಂಡು ನೀರು ಒಯ್ಕೆ ಹೋಗಿ ನಿಮ್ಮ ಅತ್ತೆ ಉಜ್ಜಿಸ್ಕೆ ಚೆನ್ನಾಗಿ ಉಜ್ಜುತ್ತಾಳೆ ನೋಡತ್ತೆ ಹೆಂಗೆ ಹೇಳುತ್ತೆ ನಮ್ಮ ಮಾಮ ಮತ್ತು ನಮ್ಮ ಅತ್ತೆನೇ ಮತ್ತು ನನಗೆ ಉಜ್ಜೋದು ತಡಿ ಬಂದಾಗಲೂ ಇಲ್ಲೇ ಒಯ್ಕೊಂಡೋಗಿದ್ದೆ ಕೊಳೆ ಎಲ್ಲ ಬೆನ್ನಗಳದೆಲ್ಲ ಕೊಳೆ ಎಲ್ಲ ತೆಗ್ದಿತ್ತು ಎಲ್ಲ ಉಜ್ಜಿತ್ತು ನಮ್ಮ ಅತ್ತೆ ಏನಿಲ್ಲ ಚೆನ್ನಾಗಿ ಬೆನ್ನು ಉಜ್ಜುತ್ತೆ ಸುಮ್ಮನೆ ಬೆನ್ನು ಉಜ್ಜಿಸ್ಕೊಂಡೋಗೋದಲ್ಲ ಕಣಣ್ಣ ದುಡ್ಡು ಕೊಟ್ಟಬೇಕು ಯಾರು ಉಜ್ಜುತ್ತಾರ ಪುಕ್ಸಟೇನೆ ಹೊಳಿಗಳಿಗೆ ಯಾರು ಉಜ್ಜಲ್ಲ ನಿನ್ನ ನಳಿಯ ಅತ್ತೆಗೆ ಆತನ ಕೊಟ್ಟಬೇಕು ಬಂದು ತಡ್ಗಲ್ಲ ಹಿಂಗಿರತ್ತೆ ಈಗ ಅದೇ ಅಪ್ಕೆ ನಿನ್ನ ಬೆನ್ನುಜ್ಜು ಬಂದು ತಡ್ಗೆಲ್ಲ ನೀರು ಒಯ್ಕೊಂಡು ತಡ್ಗೆಲ್ಲ ನಿನ್ನ ಬೆನ್ನುಜ್ಜು ಒಳ್ಳೆ ರೇಷ್ಮೆ ಸೀರೆ ತತ್ತೀನಿ ನಿನಗೆ ಅಬ್ಬಾ ರೇಷ್ಮೆ ಸೀರೆ ಅಂತಿ ಒಡವೆ ಕೊಡ್ಸಪ್ಪ ಯಾತನ ರೇಷ್ಮೆ ಸೀರೆ ಯಾವ ಲೆಕ್ಕ ಅಡವೆ ತೈ ಸುಮ್ಮನೆ ಇರತ್ತಾನೆ ಏನು ಅಡವೆ ಈ ಪಾಟಿ ರೇಟ್ ಆಯ್ತು ಅಡವೆ ಪಡವೆ ಕೊಡ್ಸಕ್ಕಾಲಮ್ಮ ರೇಷ್ಮೆ ಸೀರೆ ಕೊಡಿಸ್ತೀನಿ ಆತ ಬಿಡಪ್ಪ ಅತ್ತ ನಾ ಸುಮ್ಮನೆ ಗಂದಿ ಯಾವ ಅಡವೆ ಬೇಡ ಯಾತವೋ ಬೇಡಪ್ಪ ಹೆಂಗ ಸೆನಕ್ಕಿದ್ರೆ ಸಾಕು ಹೆಂಗ ದುಡ್ಕೊಂಡು ಸೆನಕ ಇದೆಯಲ್ಲ ಬುದ್ಧಿವಂತ ಆಗಿದ್ಯಾ ಸುಮ್ಮನೆ ಹಿಂಗೆ ಇರೋದ್ ಕಲಿ ಓಟು ತಲೆ ಕೆಡಿಸ್ಕೋಬೇಡ ಎಲ್ಲಾನು ಮಾತಾಡ್ಸ್ಕೊಂಡತ್ತ ನಿಮ್ಮ ಅಮ್ಮಯ್ಯ ನಿನ್ನ ಹೆಂಡ್ತಿ ಹೆಂಗೆ ಬಿಟ್ಟಾಕಿ ನಿನ್ನ ಮಗನ ಹಂಗೆ ಬಿಟ್ಟಾಕಿ ಹೆಂಗ ಬುದ್ಧಿವಂತ ಆಗಿದೆಯಲ್ಲ ಅಷ್ಟೇ ಸಾಕು ಹಿಂಗೆ ಬುದ್ಧಿವಂತರ ಬಿಟ್ರೆ ಅದೇ ಒಂಥರ ಸಂತೋಷ ಅದೇ ಮತ್ತೆ ಇವಾಗ ನಮಗೂ ಜವಾಬ್ದಾರಿ ಅವ್ರಿಗೂ ಜವಾಬ್ದಾರಿಯಿಂದ ನೋಡ್ಕೊಂಬತ್ತೆ ಹೋಟ್ಲ್ ತಗೆಲ್ಲ ಜವಾಬ್ದಾರಿಯಿಂದನ ಎಲ್ಲ ಸೆಕ್ಯೂರಿಟಿಗಳೆಲ್ಲ ಇವಾಗ ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸಗಳು ಮಾಡ್ತಾರೆ ಅವರಿಗೆಲ್ಲ ಸೂಪರ್ವೈಸರ್ ಮಾಡಿದ್ವಿ ನಮ್ಮ ಮಾಮನ್ನ ಚೆನ್ನಾಗಿ ಮಾಡುತ್ತಾರೆ ಕೆಲಸ ಎಲ್ಲನ ಇವ್ರು ಇರೋದಕ್ಕೆ ಎಷ್ಟೋ ಒಂದು ಸ್ವಲ್ಪ ನಮಗೂ ವಾಸಿ ವರ್ಷನಂಗೆ ಅಂತಿದ್ದ ಸುಂದರ ಮಾಮಿ ಇರೋದಕ್ಕೆ ವಾಸೆ ಅಂತ ಅಲ್ಲ ಕನ್ನಡ ಬಾ ಒಯ್ಕೆ ಬಾ ನೀರು ಕಾದೇವೆ ಬಟ್ಟೆ ಬಾ ಇಲ್ಲೊಂದು 2 ಜೊತೆ ಇಕ್ಕೋ ಯಾವಾಗ ಬಂದಾಗ ಒಯ್ಕೊಂಡು ಹೋಗ್ಬಂತೆ ನೀನು ಬರೀ ಅಲ್ಲೇ ಒಯ್ಕಮ್ಮಕ್ಕೆ ಹೋಗ್ಬೇಡ ಅಲ್ಲೂ ಮಾಡಿದೀವಲ್ಲ ಅಲ್ಲೂ ಸ್ನಾನ ಮಾಡ್ತಾರೆ ಅಲ್ಲೇನು ರೂಮ್ಗಳು ಮಸ್ತಾಗ ಇದ್ದಾವೆ ನೀರು ಎಲ್ಲ ಕಡೆ ನೀರು ಬರ್ತವೆ ಅಲ್ಲೂ ಸ್ನಾನ ಮಾಡುತ್ತೆ ಆದರೂ ಮನೆಯಾಗೆ ಊಟ ಉಂಡಂಗಲ್ಲ ಮನೆಯಾಗೆ ಸ್ನಾನ ಮಾಡ್ದಂಗೆ ಆಗಲ್ಲ ಅದಕ್ಕೆ ಹೋಗಿ ಮಮ್ಮ ಒಯ್ಕ ಹೋಗು ಸ್ನಾನ ಮಾಡು ನೀರು ಕಾಸೈತೆ ಅಜ್ಜಿ ಅಂಡೆ ಒಳಗೆ ಯಾವಾಗಲೂ ಊರಿಕಿರ್ತೀನಪ್ಪ ಅಮ್ಮನ ಬೇರೆ ಐತೆ ಅಮ್ಮನಿಗೂ ಯಾವಾಗ ಹಿಂಗೆ ಒಯ್ತಿರ್ತೀವಿ ದಿನ ಒಯ್ತೀವಿ ಅಮ್ಮನಿಗೇನು ಇವಾಗ ಬೇಸಿಗೆ ಆಗಿರೋದ್ರಿಂದ ಬೈನತ್ನಾಗೂ ಮೈ ಒರೆಸಿ ಯಾರೊಮ್ಮೆ ಬಟ್ಟೆ ಇಕ್ತಾಳೆ ಮೈ ಒರೆಸ್ತಾಳೆ ಮೈ ಒರೆಸಿ ಇವಾಗ ಒಟ್ಟು ಸೆಕೆ ಅಲ್ಲ ಬೆವರು ಅಂತ ಇಟ್ಟತ್ನಾಗೂ ಒರೆಸ್ತಾಳೆ ಒಂಥರ ಸುಂದ್ರಣ್ಣ ನೋಡೋಕ್ಕೆ ಚಂದ ನಮ್ಮ ಅಣ್ಣ ಕಣಪ್ಪು ಸುಂದ್ರಣ್ಣ ನಮ್ಮ ಅಣ್ಣಯ್ಯ ಇವಾಗ ಒಂಥರ ನೋಡೋಕೆ ಖುಷಿ ಆಗ್ತೈತಿ ಇವಾಗ ಬುದ್ಧಿವಂತ ಆಗಿರೋದಕ್ಕೂ ಹೇಳ್ಬಿಡು ನೋಡೋಕೆ ಒಂಥರ ಖುಷಿ ಆಗುತ್ತೆ ಕಣಣ್ಣ ನಿನ್ನ ಅಯ್ಯಪ್ಪ ನಿಮ್ಮ ಅಮ್ಮ ಇನ್ನೂ ನಿಮ್ಮ ಹೆಂಡ್ತಿ ನೋಡಿಬಿಟ್ರೆ ಅಮ್ಮ ನೀ ಬರಲ್ಲ ಅಂತ ತೇವಟಾಟರ್ಕಂತಾರೆ ನೀನು ಇಲ್ಲಿ ಬರತ್ತೆ ಬೇಡ ಮತ್ತೆ ಉರ್ಕೊಂಬೇಳಿ ನೀವು ಯಾರೋ ಏನೋ ಅನ್ಕೊಂತಾರ ನಾವು ಇದು ಮಾಡ್ಕೊಂಡಿರೋಕ್ಕಾಗಲ್ಲ ನಾವು ಒಟ್ಟಿನಲ್ಲಿ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇನೆಲ್ಲ ಅರ್ಥವನು ಏನು ಯಾರೇನೇ ಆತ ಕೊಡಲ್ಲ ಏನನ್ನ ಮಾಡ್ಕೊಂಬೇಡಿ ಬಿಡ ಮತ್ತೆ ಅವ್ರ ಸುದ್ದಿನೇ ಬೇಡ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಅಳಿಯ ಸುಂದರ ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಲ್ಲೇ ಕೆಲಸ ಮಾಡ್ಕೊಂಡು ಅಲ್ಲೇ ಹೋಟ್ಲ ಹತ್ರನೇ ಅಲ್ಲೇ ಇರ್ತಾನೆ ನಿಜವಾಗ್ಲೂ ತುಂಬ ಬುದ್ಧಿವಂತ ಆಗವನೆ ದುಡ್ಡು ಚೆನ್ನಾಗಿ ಮಾಡ್ಕೊಳವನೆ ಎಲ್ಲ ತಿಂಗಳ ಸಂಬಳ ಕುಡಿಕೊಂಡು ಚೆನ್ನಾಗಿ ಮಾಡ್ಕೊಳವನೆ ಮನೆ ತಕ್ಕೇನು ಹೋಗಲ್ಲ ಬಂದ್ರೆ ಇಲ್ಲೇ ಸ್ನಾನಗಿನ ಮಾಡ್ಕೊಂಡು ಹೋಗ್ತಾನೆ ಇಲ್ಲೇ ಇದ್ದು ಅವ್ರ ಮನೆ ತಕ್ಕ ಅವನು ಹೋಗೇ ಇಲ್ಲ ಅವತ್ತಿಂದ ಜಗಳ ಆಡ್ಕೊಂಡು ಬಂದಾಗಿಂದನು ನೋಡ್ತಾ ಇರಿ ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.